ಟಿವಿ 18 ವೀಕ್ಷಕರಿಗೆ ಶುಭಾಶಯಗಳು. ಇಂದು ನಾವೆಲ್ಲ ಅಂತರಂಗದ ಯೋಚನೆಯನ್ನು ಮಾಡುತ್ತಾ ನಮ್ಮ ಜೀವನದ ಮಾರ್ಗಕ್ಕೆ ಬೆಳಕನ್ನು ಕಂಡುಕೊಳ್ಳುವಂತಹ ಕೆಲಸವನ್ನು ನಾವು ಮಾಡೋಣ. ಏಕೆಂದರೆ ಈ ದೇಹ ಜನನವಾಗಿ ಈ ಭೂಮಿ ಮೇಲೆ ಬಂದಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಕೂಡ ನಾವು ಕೂಡ ಒಂದು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಆದರೆ ಎಲ್ಲ ಜೀವನಕ್ಕಿಂತ ಈ ಮಾನವ ಜನ್ಮದ ಜೀವನ ಇದು ಹೆಚ್ಚು ಮುಖ್ಯ ಎನ್ನುವಂತಹದ್ದನ್ನು ಎಲ್ಲ ದಾರ್ಶನಿಕರು ಕೂಡ ಹೇಳಿದ್ದಾರೆ. ಎಲ್ಲ ಸಂತರು ಕೂಡ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಹೇಗೆ ಶ್ರೇಷ್ಠ ಎನ್ನುವಂತಹದ್ದನ್ನು ನಾವು ಅರ್ಥವನ್ನು ಮಾಡಿಕೊಳ್ಬೇಕಾದ್ರೆ ನಾವು ಹೇಗೆ ಜೀವನವನ್ನು ಸಾಗಿಸಬೇಕು ಎನ್ನುವಂತಹದ್ದು ಬಹಳ ಮುಖ್ಯ. ಹಾಗಾಗಿ ನಿಜಗುಣ ಶ್ರೀಗಳು ಒಂದು ಮಾತನ್ನು ಹೇಳ್ತಾರೆ, ಕೋಗಿಲೆ ಚೆಲುವ ಕೋಗಿಲೆ, ಮುದ್ದು ಕೋಗಿಲೆ, ಜಾಣ ಕೋಗಿಲೆ, ಮನು ಮುನಿಗಳ ನೀತಿಯನ್ನು ಕೆಡಿಸುವ ದುಷ್ಟ ಮನಸ್ಸಿ ಜನನ ಮೀರು ಕೋಗಿಲೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಂತ ಹೇಳಿದ್ರೆ ಕೋಗಿಲೆ ಕೋಗಿಲೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಯಾವುದು ಕೋಗಿಲೆ? ಕೋಗಿಲೆ ಅಂದರೆ ಯಾವುದಕ್ಕೆ ಕರೀತಾರೆ? ಈ ಕೋಗಿಲೆ ಬಹುತೇಕ ವಾಡಿಕೆಯಲ್ಲಿ ನಾವು ನೋಡೋದಾದರೆ ಈ ಕೋಗಿಲೆ ಕಾಗೆಯ ರೀತಿಯಲ್ಲಿಯೇ ಇರುತ್ತೆ, ಅದರ ಧ್ವನಿ ಮಾತ್ರ ಬೇರೆ ಇರುತ್ತೆ. ಆದರೆ ಕೋಗಿಲೆ ಬಹಳ ಬುದ್ಧಿವಂತವಾದ ಪಕ್ಷಿ ಎನ್ನುವಂತಹದ್ದನ್ನು ಹೇಳ್ತಾರೆ. ತಾನು ಗೂಡನ್ನು ಕಟ್ಟಿ ಮರಿಯನ್ನು ಮಾಡೋದಿಲ್ಲ, ಕಾಗೆಯ ಗೂಡಿನಲ್ಲಿಯೇ ಮೊಟ್ಟೆಯನ್ನು ಇಟ್ಟು ಬರುತ್ತೆ ಎನ್ನುವಂತಹ ಮಾತನ್ನು. ಕಾಗೆಯ ಗೂಡಿನಲ್ಲೇ ಮೊಟ್ಟೆಯನ್ನು ಇಟ್ಟು ಆ ಕಾಗೆಯ ಕಾವು ಕೊಟ್ಟು ಅದನ್ನು ಬೆಳೆಸಿದರೂ ಕೂಡ ಆದರೆ ಆ ಕೋಗಿಲೆ ಕಾಗೆಗಳ ಮಧ್ಯದಲ್ಲಿ ಬೆಳೆದರೂ ಕೂಡ ತನ್ನ ಮಧುರವಾದ ಧ್ವನಿಯನ್ನು ಬಿಡೋದಿಲ್ಲ. ಹಾಗೆ ದೇಹದ ಒಳಗೆ ಇರುವಂತಹ ಈ ಜೀವಾತ್ಮ ಯಾರ ಅಂಶದಿಂದ ಕೂಡಿದಾನೆ? ಪರಮಾತ್ಮನ ಅಂಶದಿಂದ ಕೂಡಿದಾನೆ. ಪರಮಾತ್ಮನ ಸ್ವರೂಪನಾಗಿ ಬಂದಿದ್ದಾನೆ. ಪರಮಾತ್ಮನ ಇರುವಿಕೆಯನ್ನು ತನ್ನ ಅಂತರಂಗದಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ. ಆದರೆ ಈ ಜೀವಾತ್ಮ ಯಾವ ಕಡೆಗೆ ಹೋಗ್ತಾ ಇದ್ದಾನೆ? ಅವನು ಕಾಗಿಗಳ ಮಧ್ಯದಲ್ಲಿ ಬೆಳೆದರೂ ಕೂಡ ಕೋಗಿಲೆ ಹೇಗೆ ತನ್ನ ಮಧುರವಾದ ಧ್ವನಿಯನ್ನು ಬಿಡುವುದಿಲ್ಲವೋ ಹಾಗೆ ಜೀವಾತ್ಮ ತಾನು ಇಂದ್ರಿಯಗಳು ಎನ್ನುವಂತಹ ಕಾಗೆಗಳ ಮಧ್ಯದಲ್ಲಿ ಬೆಳೆದರೂ ಕೂಡ ತನ್ನ ಮೂಲವಾದಂತಹ ಧರ್ಮವನ್ನು, ಮೂಲವಾದಂತಹ ತತ್ವವನ್ನು ಜೀವಾತ್ಮ ಬಿಡಬಾರದು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅದಕ್ಕೆ ಸುಭಾಷಿತಕಾರರು ಹೇಳ್ತಾರೆ, ಸ್ವಭಾವಂ ನೈವ ಮುಂಚಂತಿ ಸಂತಹ ಸಂಸರ್ಗಣೋತ್ಸದಾಂ ನತ್ರೆಂದು ಋತಂ ಮಂಜು ಕಾಕ ಸಂಪರ್ಕ ತಪ್ಪಿಕಾ ಅಂತ ಹೇಳ್ತಾರೆ. ಒಬ್ಬ ಮುನಿಯಾದಂತಹವನು ಅವನು ತನ್ನ ಜೀವನವನ್ನು ನಡೆಸಬೇಕಾದ್ರೆ ನೈವ ಮುಂಚಂತಿ, ತನ್ನ ಜೀವನದ ಗುಣಧರ್ಮವನ್ನು ಅವನು ಬಿಡೋದನ್ನು ನೈವ ಮುಂಚಂತಿ, ಸ್ವಭಾವಂ ನೈವ ಮುಂಚಂತಿ ಸಂತಹ ಸಂಸರ್ಗನೋಷತಾಂ. ಒಬ್ಬ ಸಂತನಾದವನು ತನ್ನ ಸ್ವಭಾವವನ್ನು ತಾನು ಬಿಡೋದಿಲ್ಲ ಅಂತ. ಯಾಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಕಾಗಿಗಳ ಮಧ್ಯದಲ್ಲಿ ಕೋಗಿಲೆ ಹೇಗೆ ತನ್ನ ಧ್ವನಿಯನ್ನು, ಮಧುರವಾದ ಧ್ವನಿಯನ್ನು ಬಿಡುವುದಿಲ್ಲವೋ, ಸಂತನಾದವನು ಈ ಇಹಲೋಕದಲ್ಲಿ ಇದ್ದರೂ ಕೂಡ ತನ್ನ ಗುಣಧರ್ಮದಿಂದಲೇ ಬದುಕನ್ನು ಸಾಗಿಸ್ತಾನೆ ಹೊರತು ಲೋಕದ ಗುಣಧರ್ಮಕ್ಕೆ ಅವನು ಅಧೀನನಾಗೋದಿಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಸಂತರು ಹೇಗಿರ್ತಾರೆ ಅನ್ನೋದಕ್ಕೆ ಬಹಳಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಅವರ ಸಂಸ್ಕಾರ ಕೊಡೋದೇ ಅವ್ರದ್ದು ಮುಖ್ಯವಾದಂತಹ ಗುರಿಯಾಗಿರ್ತದೆ, ಬದುಕನ್ನು ರೂಪಿಸೋದೇ ಅವ್ರದ್ದು ಗುರಿಯಾಗಿರ್ತದೆ. ಹಾಗಾಗಿ ಒಂಥರ ಒಬ್ಬ ಸಂತ ಒಂದು ಸಂಧ್ಯಾ ವಂದನೆಯನ್ನು ಮಾಡೋದಕ್ಕೆ ಹೋದಾಗ ನೋಡಿ ಅವನ ಸ್ವಭಾವ ಹೇಗಿರುತ್ತೆ ಅನ್ನೋದಕ್ಕೆ ಏನು ಮಾಡ್ತಾನೆ, ಒಂದು ಹಳ್ಳಕ್ಕೆ ಹೋಗ್ತಾನೆ, ನೀರು ಹರಿಯುವಂತಹ ಒಂದು ಜಾಗಕ್ಕೆ ಹೋಗ್ತಾನೆ, ಸಂಧ್ಯಾ ವಂದನೆ ಮಾಡಬೇಕಾಗಿರ್ತದೆ. ಅಲ್ಲಿ ನೀರನ್ನು ಬೊಗಸೆಗೆ ಕೈಗೆ ತೆಗೆದುಕೊಳ್ಳುವಂತಹ ಸಂದರ್ಭ ಒಂದು ಚೇಳು ಮುಳುಗ್ತಾ ಹೇಳ್ತಾ ಬರ್ತಾ ಇರ್ತದೆ.
ಆ ಮುಳುಗ್ತಾ ಹೇಳ್ತಾ ಬರುವಂತಹ ಚೇಳನ್ನು ನೋಡಿ ಇದು ಸತ್ತು ಹೋಗ್ತದೆ ಎನ್ನುವಂತಹ ಭಾವದಿಂದ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಬಕ್ಷಿಯ ಸಮೇತವಾಗಿ ನೀರಿನ ಮೂಲಕವಾಗಿ ಚೋಳನ್ನು ನದಿಗೆ ದಡಕ್ಕೆ ತಂದು ಬಿಡ್ಲಿಕ್ಕೆ ಹೋಗ್ತಾನೆ ಆ ಹಳ್ಳದಿಂದ. ಆದರೆ ಬರುವಾಗ ಕೈನಲ್ಲಿರೋ ನೀರು ಖಾಲಿ ಆಗ್ತದೆ. ಚೋಳ ಏನು ಮಾಡ್ತದೆ, ತನ್ನ ಸ್ವಭಾವವನ್ನು ಬಿಡೋದಿಲ್ಲ, ಕಡಿದು ಬಿಡುತ್ತದೆ. ಆ ಉರಿಯನ್ನು ಅಲ್ಲೇ ಇರ್ತಕ್ಕಂಥ ಗಿಡಮೂಲಿಕೆಗಳಿಂದ ಸ್ವಲ್ಪ ಔಷಧೋಪಚಾರ ಮಾಡಿಕೊಂಡು, ಯಾಕಂದರೆ ಸಂತರಿಗೆ ಯಾವ್ಯಾವ ವಿಷಯದಿಂದ ಏನು ಪರಿಣಾಮ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಔಷಧೋಪಚಾರವನ್ನು ಮಾಡಿಕೊಂಡು ಮತ್ತೆ ತಿರ್ಗಾ ಅವನೇನು ಮಾಡ್ತಾನೆ, ಮತ್ತೆ ಹೊಳಗೆ ಸಂಧ್ಯಾ ವಂದನೆಗೆ ಹೋಗ್ತಿರ್ತಾನೆ ಹಳ್ಳಕ್ಕೆ. ಆ ಸಂದರ್ಭದಲ್ಲಿ ಹಳ್ಳ ಹೊಳೆ ಅಂದರೆ ಬೇರೆ ಅಲ್ಲ, ಸ್ವಲ್ಪ ದೊಡ್ಡ ಪ್ರಮಾಣದ ಇದ್ದರೆ ಹೊಳೆ ಅಂತೀವಿ, ಚಿಕ್ಕ ಪ್ರಮಾಣ ಇದ್ದರೆ ಹಳ್ಳ ಅಂತೀವಿ ಅಷ್ಟೇ, ಹರಿಯುವ ನೀರು. ಮತ್ತೆ ಹೋಗ್ತಿರ್ತಾನೆ, ಮತ್ತೆ ಅದೇ ಥರನೇ ಮತ್ತೊಂದು ಚುಳು ಬರ್ತಾ ಇರ್ತದೆ. ಅದನ್ನು ಕೂಡ ತಂದು ದಡಕ್ಕೆ ಬಿಡುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಮತ್ತೆ ನೀರು ಖಾಲಿಯಾಗಿ ಮತ್ತೆ ಅವನ ಕೈಗೆ ಕುಟುಕುವಂಥ ಕೆಲಸವನ್ನು ಮಾಡುತ್ತೆ. ಮತ್ತೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಮತ್ತೆ ಔಷಧೋಪಚಾರ ಮಾಡಿಕೊಂಡು ಮತ್ತೆ ಹೋಗ್ತಾನೆ. ಇವನು ಮಾಡುವಂತಹ ಕ್ರಿಯೆಯನ್ನು ಪಕ್ಕದಲ್ಲಿ ಇದ್ದನೊಬ್ಬ ನೋಡ್ತಿರ್ತಾನೆ. ಏನಪ್ಪ ನಿನಗೆ 2 ಸಲ ಚೋಳ ಕಡಿದಿದ್ದು ಸಾಕಾಗಿಲ್ವಾ, ಮತ್ತೆ ಮತ್ತೆ ಅದನ್ನು ಏನು ರಕ್ಷಣೆ ಮಾಡೋಕ್ಕೆ ಹೋಗ್ತೀಯಾ ಎನ್ನುವಂತಹ ಮಾತನ್ನು ಹೇಳ್ತಾನೆ. ಆಗ ಆ ಸಂತ ಹೇಳ್ತಾನಂತೆ, ನೋಡು ನಾನು ಒಬ್ಬ ಸಾಧು, ನನ್ನ ಕೆಲಸ ಏನು ಕಾಪಾಡೋದು, ಚೋಳಿನ ಸ್ವಭಾವ ಏನು ಕಡಿಯೋದು. ಚೋಳು ತನ್ನ ಸ್ವಭಾವವನ್ನು ಬಿಡೋದಿಲ್ಲ ಅನ್ನೋದಾದರೆ ನಾನು ನನ್ನ ಸ್ವಭಾವವನ್ನು ಯಾಕೆ ಬಿಡಬೇಕು ಎನ್ನುವಂತಹ ಮಾತನ್ನು ಹೇಳ್ತಾನಂತೆ. ಇದರ ಮೇಲೆ ತಿಳ್ಕೊಳ್ಳಿ, ಸಾಧು ಸಂತರು ಈ ಲೋಕಕ್ಕೋಸ್ಕರವಾಗಿ ಯಾರು ಎಷ್ಟೇ ಬೈಲಿ ಏನೇ ಅನ್ನಲಿ ಅದು ಯಾವುದನ್ನು ಕೂಡ ಗಣನೆ ತೆಗೆದುಕೊಳ್ಳದೇ ತಮ್ಮ ಕರ್ತವ್ಯಗಳನ್ನು ತಾವು ಜಾಗೃತಿಯಿಂದ ಮಾಡ್ತಾನೇ ಇರ್ತಾರಂತೆ. ಹಾಗಾಗಿ ಅಂತಹ ಸಾಧು ಸಂತರ ಜೀವನ ಎಷ್ಟು ಶ್ರೇಷ್ಠ ಎನ್ನುವಂತಹದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಎಂತಹ ಜ್ಞಾನಿಗಳಾಗಿರ್ತಾರೆ, ಯಾಕೆ ಅವರು ಅವರು ಯಾಕೆ ಈ ಜೀವನದಲ್ಲಿ ಅವರು ಲೋಕದಂತೆ ಬಾರರು, ಲೋಕದಂತೆ ಇರೋರು, ಪುಣ್ಯದಂತೆ ಬಂದಿರ್ತಾರೆ, ಪುಣ್ಯವನ್ನು ಪಡ್ಕೊಂಡು ಬಂದಿರ್ತಾರೆ, ಪುಣ್ಯವನ್ನೇ ಮಾಡ್ತಾರೆ, ಪರೋಪಕಾರವನ್ನೇ ಮಾಡ್ತಾರೆ, ಮತ್ತೊಬ್ಬರಿಗೆ ಹಿತವನ್ನೇ ಬಯಸ್ತಾರೆ. ಆ ರೀತಿಯಾಗಿಯೇ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಯಾಕೆ ಅವರು ಹಾಕಿ ಸಾಗಿಸ್ತಾರೆ ಅಂತ ಹೇಳಿದ್ರೆ ಅವರು ಜ್ಞಾನಿಗಳಾಗಿರ್ತಾರೆ. ಅಂದರೆ ಜ್ಞಾನ ಅಂದರೆ ಏನು, ಬರೀ ಯಾವುದ್ರ ಬಗ್ಗೆ ಜ್ಞಾನ ಎನ್ನುವಂತಹದ್ದಕ್ಕೆ ಹೋದಾಗ ಹಾಗಾದರೆ ಜ್ಞಾನದ ಸ್ವರೂಪ ಏನು, ಜ್ಞಾನದ ವ್ಯಾಪ್ತಿ ಏನು ಎನ್ನುವಂತಹ ವಿಚಾರವನ್ನು ಮಾಡಿದಾಗ ನಿಜವಾಗಲೂ ಕೂಡ ಸ್ವಲ್ಪ ಇದನ್ನು ಸ್ವಲ್ಪ ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೂಕ್ಷ್ಮವಾಗಿ ಕೇಳಿದರೆ ಮಾತ್ರ ಇದು ಅರ್ಥವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಮ್ಮ ದೇಹದಲ್ಲಿ ಪಂಚಭೂತಗಳು ಇದ್ದಾವೆ, ಬ್ರಹ್ಮಾಂಡದಲ್ಲಿಯೂ ಕೂಡ ಪಂಚಭೂತಗಳು ಇದ್ದಾವೆ, ದೇಹದ ಒಳಗೂ ಪಂಚಭೂತಗಳಿದ್ದಾವೆ, ಬ್ರಹ್ಮಾಂಡದೊಳಗೂ ಪಂಚಭೂತಗಳಿದ್ದಾವೆ. ಈ ಪಂಚಭೂತಗಳು ಒಂದನ್ನೊಂದು ಸಮಾಗಮವನ್ನು ಮಾಡ್ಕೊಳ್ತಾ ಒಂದೊಂದು ಏನಾಗ್ತಾ ಬರ್ತವೆ ಅಂತ ಹೇಳಿದರೆ 25 ತತ್ವಗಳಾಗ್ತವೆ. ಆ 25 ತತ್ವವನ್ನು ನಾವು ಜ್ಞಾನ, ಮನ, ಅಹಂಕಾರ, ಬುದ್ಧಿ, ಚಿತ್ತ, ಆಮೇಲೆ ಉದಾನ, ಆಮೇಲೆ ವ್ಯಾನ, ಸಮಾನ ಮತ್ತು ಪ್ರಾಣ, ಅಪಾನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕಿವಿ, ಚರ್ಮ, ಕಣ್ಣು, ಬಾಯಿ, ಮೂಗು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ನಾವು ಕರೀತೇವೆ. ಆದರೆ ಇವುಗಳ ಉಗಮ ಹೇಗೆ ಎನ್ನುವಂತಹದ್ದನ್ನು ನಾವು ತೆಗೆದುಕೊಂಡಾಗ ಬೇರೆ ಒಂದು 5 ಮಾತ್ರ ನಾವು ಇಲ್ಲಿ ತೆಗೆದುಕೊಳ್ಳೋಣ. ಉದಾಹರಣೆಗೆ ದೇಹದಲ್ಲಿರುವಂತಹ ಆಕಾಶತತ್ವ, ಬ್ರಹ್ಮಾಂಡದಲ್ಲಿರುವಂತಹ ಆಕಾಶತತ್ವ ಎರಡೂ ಸಮ್ಮಿಲನವಾದಾಗ ಉಂಟಾಗೋದು ಯಾವುದು ಅಂತ ಹೇಳಿದರೆ ಅದು ಜ್ಞಾನ ಎನ್ನುವಂತಹ ಮಾತನ್ನು ಹೇಳ್ತಾರೆ. ದೇಹದಲ್ಲಿರುವಂತಹ ಆಕಾಶತತ್ವ, ಬ್ರಹ್ಮಾಂಡದಲ್ಲಿರುವಂತಹ ವಾಯುತತ್ವ ಇದು ಸಮ್ಮಿಲನವಾದಾಗ ಉಂಟಾಗುವಂತಹದ್ದು ಯಾವುದು ಅಂತ ಹೇಳಿದರೆ ಮನಸ್ಸು ಎನ್ನುವಂತಹ ಮಾತನ್ನು ಹೇಳ್ತಾರೆ. ದೇಹದಲ್ಲಿರುವಂತಹ ಆಕಾಶತತ್ವ, ಬ್ರಹ್ಮಾಂಡದಲ್ಲಿರುವಂತಹ ಅಗ್ನಿತತ್ವ ಸೇರಿದಾಗ ಅಹಂಕಾರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ದೇಹದಲ್ಲಿರುವಂತಹ ಆಕಾಶತತ್ವ, ಬ್ರಹ್ಮಾಂಡದಲ್ಲಿರುವಂತಹ ಜಲತತ್ವ ಸೇರಿದಾಗ ಬುದ್ಧಿ ಎನ್ನುವಂತಹ ಮಾತನ್ನು ಹೇಳ್ತಾರೆ. ದೇಹದಲ್ಲಿರುವಂತಹ ಆಕಾಶತತ್ವ, ಬ್ರಹ್ಮಾಂಡದಲ್ಲಿರುವಂತಹ ಪೃಥ್ವಿತತ್ವ ಸೇರಿದಾಗ ಚಿತ್ತ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಚಿತ್ತ ಅಂದರೆ ಏನು ಅಂತ ಕೇಳಿದ್ರೆ ಮನಸ್ಸು ಅಂದ್ಬಿಡ್ತೀರಿ ನೀವು ನೇರವಾಗಿ. ಹಾಗಲ್ಲ, ಚಿತ್ತ ಇದು ಕೊನೆಯ ಹಂತ, ಅಂದರೆ ಪ್ರಾರಂಭಿಕ ಹಂತ. ಕೊನೆಯ ಹಂತ ಅಂದರೆ ಜ್ಞಾನದಿಂದ ಕೊನೆಯ ಹಂತ. ಆದರೆ ಇಲ್ಲಿ ಜ್ಞಾನ ಬೇಕು ಅನ್ನೋದಾದರೆ ಚಿತ್ತ ಪ್ರಾರಂಭದ ಹಂತ ಎನ್ನುವಂತಹದ್ದನ್ನು. ಹಾಗಾಗಿ ಇದನ್ನು ಎಷ್ಟೋ ಕಡೆಗೆ ಬಳಕೆ ಮಾಡ್ತಾರೆ ಶರಣರು. ಚಿತ್ತ ಎನ್ನುವಂತಹ ಪದವನ್ನು ಬಳಕೆ ಮಾಡ್ತಾರೆ. ಏನು ಸತ್ಯವಚನವ ನುಡಿಯಬಲ್ಲಡೆ ಶರಣನೆಂಬೆನು, ಸದಾಚಾರದಲ್ಲಿ ನಡೆಯಬಲ್ಲಡೆ ಶರಣನೆಂಬೆನು.
ಸತ್ಯವಚನವ ನುಡಿಯಬಲ್ಲಡೆ ಶರಣನೆಮ್ಮೆನು, ಸದಾಚಾರದಲ್ಲಿ ನಡೆಯಬಲ್ಲಡೆ ಶರಣನೆಮ್ಮೆನು, ವೃತ್ತಿಜ್ಞಾನ ಬಳಿದು ಚಿತ್ತದ ಕೊನೆಯ ಮನೆಯಲ್ಲಿ ನಿತ್ಯಲಿಂಗದ ಸುಳಿಹು ತುಂಬಿ ಸುಳಿಯಬಲ್ಲಡೆ ಅಚ್ಚ ಶರಣನೆಮ್ಮೆನು ಅಖಂಡೇಶ್ವರ ಎನ್ನುವಂತಹ ಮಾತನ್ನು ಅಖಂಡೇಶ್ವರ ಹೇಳ್ತಾರೆ. ಶರಣ ಅಂದರೆ ಹೇಗಿರ್ತಾನೆ ಎನ್ನುವಂಥದ್ದಕ್ಕೆ ಬೇಸಿಕ್ ಚಿತ್ತದಲ್ಲಿಯೇ ಏನು ಪರಮಾತ್ಮನನ್ನು ನೆಲೆಗೊಳಿಸ್ಕೊಂಡ್ರೆ ಆಗ ಅವನ ಬುದ್ಧಿ ಏನಾಗುತ್ತೆ, ವಿಕಾಸವಾಗ್ತಾ ಬರುತ್ತೆ. ಯಾಕೆ ಎಲ್ಲದರಲ್ಲೂ ಯಾರಿದ್ದಾನೆ, ಪರಮಾತ್ಮ ಇದ್ದಾನೆ ಎನ್ನುವಂತಹ ಭಾವ ಬರುತ್ತೆ. ಬುದ್ಧಿ ವಿಕಾಸವಾಗುತ್ತೆ. ಬುದ್ಧಿ ವಿಕಾಸವಾಯಿತು ಅಂತ ಹೇಳಿದಾಗ ಅಹಂಕಾರ ನಾನಲ್ಲ ಎಲ್ಲವೂ ಪರಮಾತ್ಮ ಅನ್ನುವಂತಹ ಭಾವ ಬಂದಾಗ ಅಹಂಕಾರ ನಿರಸನವಾಗಿಬಿಡುತ್ತಂತೆ. ಅಹಂಕಾರ ನಿರಸನವಾಯಿತು ಅಂತ ಹೇಳಿದ್ರೆ ಮನಸ್ಸು ನಿರ್ಮಲವಾಗುತ್ತಂತೆ. ಆ ಮನಸ್ಸು ನಿರ್ಮಲವಾಯಿತು ಅಂದ ಆ ಕ್ಷಣ ಏನಾಗ್ಬಿಡ್ತಾನೆ, ಅವನು ಜ್ಞಾನಿ ಆಗಿಬಿಡ್ತಾನಂತೆ. ಯಾವ ಜ್ಞಾನಿ ಆಗ್ತಾನೆ, ಶಿವಜ್ಞಾನಿ ಆಗಿಬಿಡ್ತಾನಂತೆ. ಹಾಗಾಗಿ ಈ ಎಲ್ಲದರಲ್ಲಿಯೂ ಕೂಡ ಪರಮಾತ್ಮ ಹೇಗೆ ಇದ್ದಾನ ಎನ್ನುವಂತಹ ವಿವೇಕ ಅವನಿಗೆ ಉಂಟಾಗ್ತಾ ಬಂತು ಅಂತ ಹೇಳಿದ್ರೆ ಬಿಟ್ಟರೆ ಎಲ್ಲ ಕಡೆಗೂ ಯಾರನ್ನ ಕಾಣ್ತಾನೆ, ಅವನು ಶಿವನನ್ನೇ ಕಾಣ್ತಾನಂತೆ. ಅಂತಹ ಶಿವನನ್ನು ಕಾಣುವಂತಹ ವಾತಾವರಣವೇ ಬಯಲು ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಶಿವ ಅಂತ ಹೇಳಿದ್ರೆ ಬರೀ ಕೇವಲ ಎಲ್ಲೋ ಒಂದು ಕಡೆ ಎರಡು ಶಬ್ದ ಅಲ್ಲ, ಅದು ಶಿವ ಅಂತ ಹೇಳಿದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡ ಪ್ಲಸ್ ಬ್ರಹ್ಮಾಂಡ ಅಂದರೆ ವ್ಯಕ್ತಿಯೂ ಜ್ಞಾನಿಯಾಗಿರ್ತಾನೆ, ಶಿವನೂ ಕೂಡ ಜ್ಞಾನಿಯಾಗಿರ್ತಾನೆ. ಆ ಬ್ರಹ್ಮಾಂಡದಲ್ಲಿ ವ್ಯಾಪ್ತಿಯಲ್ಲಿ ಒಳಗಿರುವಂತಹ ಶಿವನನ್ನು ಅಂತರಂಗದಲ್ಲಿ ಅನುಭವಿಸುವಂತಹ ವ್ಯಕ್ತಿತ್ವ ಹೊಂದಿರ್ತಾನೆ. ಹಾಗಾಗಿ ಅವನು ಏನಾಗಿರ್ತಾನೆ ಅಂತ ಹೇಳಿದ್ರೆ ಬಯಲು ಸ್ವರೂಪನಾಗಿರ್ತಾನೆ ಎನ್ನುವಂತಹ ಮಾತು. ಆ ಜ್ಞಾನ ಏನಿದೆಯಲ್ಲ ಆ ಜ್ಞಾನವೇ ಬಯಲು. ಇದನ್ನು ಹೇಳ್ತಾರೆ ಅಲ್ಲಮಪ್ರಭುಗಳು, ಬಯಲು ಬಯಲನ್ನು ಬಿತ್ತಿ. ಬಯಲಿನಲ್ಲಿ, ಬಯಲು ಅಂದರೆ ಏನು, ಜ್ಞಾನ. ಜ್ಞಾನ ಏನು ಮಾಡಬೇಕು, ಶಿವಜ್ಞಾನವನ್ನು ಬಿತ್ತಬೇಕಂತೆ. ಶಿವಜ್ಞಾನವನ್ನು ಬಿತ್ತಿದಾಗ ಅದು ಬಯಲು ಬಯಲನ್ನು ಬಿತ್ತಿ ಬಯಲು ಬಯಲನ್ನು ಬೆಳೆದು ಆ ಬಯಲು ಏನಾಗಬೇಕು, ಎಲ್ಲ ಕಡೆಗೂ ಬೆಳೆಯಬೇಕಂತೆ, ಎಲ್ಲ ಕಡೆಗೂ ಶಿವಜ್ಞಾನ ಉಂಟಾಗಬೇಕಂತೆ. ಬಯಲು ಬಯಲನ್ನು ಬೆಳೆದು ಬಯಲು ಬಯಲು ಬಯಲಾಗಿದ್ದಯ್ಯ. ನೋಡಿ, ಒಂದು ಕಡೆಗೆ ಜ್ಞಾನವನ್ನು ಬಿತ್ತಿ ಆ ಜ್ಞಾನವ ಅವನು ಅನುಭವಿಸಿ ಅದನ್ನು 100 ಜನಕ್ಕೆ ಹೇಳಿದಾಗ ಎಲ್ಲರೂ ಏನಾದರೂ ಬಯಲು ಬಯಲು ಬಯಲಾಗಿತ್ತಯ್ಯ. ನಾನು ಜ್ಞಾನಿಯಾದೆ, ಕೇಳಿದವನು ಜ್ಞಾನಿಯಾದ, ಆಚರಿಸಿದವರೆಲ್ಲರೂ ಏನಾಗ್ತಾ ಬಂದರು, ಜ್ಞಾನಿಗಳಾಗ್ತಾ ಬಂದರು. ಆ ಜ್ಞಾನಿಗಳಾಗ್ತಾ ಬಂದಂಗೆ ಏನಾಯಿತು, ಬಯಲು ಜೀವನ ಹೇಗಿತ್ತು, ಜ್ಞಾನದಿಂದ ಕುಡಿತು. ಬಯಲು ಭಾವನೆಗಳೆಲ್ಲ ಹೇಗಿತ್ತು, ಜ್ಞಾನದಿಂದ ಕುಡಿತು. ಬಯಲು ಭಾವನೆ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು. ಭಗವಂತ ನಿನ್ನನ್ನು ಯಾರು ಆರಾಧಿಸ್ತಾ ಹೋದರೋ ಅವರೆಲ್ಲರೂ ಜ್ಞಾನಿಗಳಾದರೂ ನಾನು ನಿಮ್ಮನ್ನು ಪೂಜಿಸಿ ಬಯಲಾದೆನೋ ಕಾರಣ. ಪರಮಾತ್ಮನನ್ನು ನಾನು ಆರಾಧಿಸಿ ನಾನೇನಾದೆ, ನಾನೂ ಬಯಲಾದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಬಯಲು ಎನ್ನುವಂತಹದ್ದು ಏನಪ್ಪ ಅಂತ ಹೇಳಿದ್ರೆ ಅದು ಜ್ಞಾನ ಎನ್ನುವಂತಹದ್ದನ್ನು. ಈ ಜ್ಞಾನ ಎನ್ನುವಂತಹದ್ದನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೋ ಆಗ ಅದೇನಾಗ್ತಾ ಬರ್ತದೆ ಅಂತ ಹೇಳಿದ್ರೆ ಅದು ತನ್ನನ್ನು ಜ್ಞಾನಿ ಮಾಡುತ್ತೆ, ಮತ್ತೊಬ್ಬರನ್ನು ಜ್ಞಾನಿ ಮಾಡುತ್ತೆ, ಎಲ್ಲರನ್ನೂ ಜ್ಞಾನಿಯನ್ನಾಗಿ ಮಾಡುತ್ತೆ. ಆ ಜ್ಞಾನವನ್ನು ಬೋಧನೆಯನ್ನು ಮಾಡುವಂತಹ ವಿಧಾನ ಇದೆಯಲ್ಲ ಅದೇ ನಿಜವಾದಂತಹ ಜೀವನ ಎನ್ನುವಂತಹದ್ದನ್ನು. ಅಂತಹ ಜ್ಞಾನವನ್ನು ಪಡೆದುಕೊಂಡಂತಹ ಯೋಗಿಗಳೇ ಇವತ್ತು ಈ ಜಗತ್ತನ್ನು ಜ್ಞಾನ ಸ್ವರೂಪವನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಋಷಿಮುನಿಗಳಿರಬಹುದು, ನಮ್ಮ ವಿಜ್ಞಾನಿಗಳೇ ಇರಬಹುದು, ಅದು ಕೂಡ ಒಂದು ಜ್ಞಾನ ತಪಸ್ಸೆ. ವಿಜ್ಞಾನಿಗಳೇ ಇರಬಹುದು, ಅವರು ಅವತ್ತು ಅಂತರಂಗದ ಸತ್ಯವನ್ನು, ಬಹಿರಂಗದ ಸತ್ಯವನ್ನು ಅವರು ವೇದ ಶಾಸ್ತ್ರ ಇತಿಹಾಸಗಳ ಮೂಲಕವಾಗಿ ಸಾರ್ತಾ ಬಂದರು. ಆದರೆ ಅದೇ ಇತಿಹಾಸ ಪುರಾಣಗಳ ಮೂಲಕವಾಗಿ ಬದುಕನ್ನು, ಭವಿಷ್ಯವನ್ನು ನಿರ್ಮಾಣವನ್ನು ಮಾಡ್ತಾ ಬಂದರು. ಆ ಬದುಕು ಭವಿಷ್ಯವನ್ನು ನಿರ್ಮಾಣವನ್ನು ಮಾಡುವಂತಹದ್ದೇ ನಮ್ಮ ಎಲ್ಲ ಗ್ರಂಥಗಳು ಕೂಡ ಅದೇ ಕೆಲಸವನ್ನು ಮಾಡಿದವು. ಅದರಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಮಹಾಭಾರತದಲ್ಲಿ ಬರುವಂತಹ ಒಂದು ಸಣ್ಣ ದೃಷ್ಟಾಂತವನ್ನು ನಾವು ತೆಗೆದುಕೊಂಡಾಗ ಕುಂತಾದೇವಿ ಅವನು ಮಕ್ಕಳು ಇಲ್ಲದೇ ಇದ್ದಾಗ ಮಂತ್ರೋಪದೇಶದಿಂದ ಮಗುವನ್ನು ಪಡೆದರು ಎನ್ನುವಂತಹದ್ದನ್ನು ನಾವು ಕೇಳ್ತೇವೆ. ಒಬ್ಬ ಮುನಿಯ ಮಾರ್ಗದರ್ಶನದಿಂದ ಸಂಕಷ್ಟ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಪಡೆದುಕೊಳ್ಳುವುದು ಹೇಗೆ ಎನ್ನುವಂತಹ ಸ್ಥಿತಿ ಬಂದಾಗ ಆಗ ಅವರು ಬೋಧಿಸಿದಂತಹ ಆ ಮಂತ್ರಗಳೇನಿದಾವಲ್ಲ ಒಬ್ಬೊಬ್ಬ ಮಗುವಾಯಿತು ಎನ್ನುವಂತಹದ್ದನ್ನು ನಾವು ಕೇಳ್ತೇವೆ. ನೋಡಿ, ಯಾಕೆ ಇವರು ಈ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನೋದಾದರೆ, ಮೊದಲನೇ ಮಗನ ಹೆಸರೇನು, ಕರ್ಣ ಅಂತ ಕರೀತಾರೆ. ಎರಡನೇ ಮಗನ ಹೆಸರೇನು, ಧರ್ಮರಾಯ ಅಂತ ಕರೀತಾರೆ. ಮೂರನೇ ಮಗನ ಹೆಸರೇನು, ಭೀಮ ಅಂತ ಕರೀತಾರೆ. ಮೂರನೇ ಭೀಮ ಅಂತ ಕರೀತಾರೆ. ನಾಲ್ಕನೇವನು ಅರ್ಜುನ ಅಂತ ಕರೀತಾರೆ.
ಕೊನೆಗೆ ಮಾದ್ರಿಯಲ್ಲಿ ನಕುಲ ಸಹದೇವರಾದರು ಅಂತ ನಾವೆಲ್ಲ ಕೇಳ್ತೀವಿ. ಒಟ್ಟು 6 ಜನ ಏನಾಗ್ತಾರೆ, ಕುಂತಾದೇವಿಯ ಮಕ್ಕಳಾಗಿರ್ತಾರೆ. ಆದರೆ ಕರ್ಣ ಮೊದಲೇ ಜನನವಾಗಿರೋದ್ರಿಂದ ಅವನನ್ನು ಹೊಳಗೆ ಬಿಟ್ಟರು ಎನ್ನುವಂತಹ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಕರ್ಣ ಅಂದರೆ ಕಿವಿ. ಯಾರು ಕಿವಿಯಿಂದ ಒಳ್ಳೆಯ ವಿಚಾರವನ್ನು ಕೇಳ್ತಾನೋ ಅವನು ಕರ್ಣ ಎನ್ನುವಂತಹದ್ದು. ಆ ಒಳ್ಳೆಯ ವಿಚಾರವನ್ನು ಕೇಳಿದ ಮೇಲೆ ಆಚರಣೆಯನ್ನು ಮಾಡಬೇಕೋ ಮಾಡಬಾರ್ದು? ಯಾರು ಆ ಒಳ್ಳೆಯ ಆಚರಣೆಯನ್ನು ಮಾಡ್ತಾ 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 ಹೋಗ್ತಾರೋ ಆಗ ಅವನೇನಾಗ್ತಾನೆ, ಧರ್ಮರಾಯನಾಗ್ತಾನೆ. ಧರ್ಮವನ್ನು ಆಚರಿಸೋದು ಅಂತ ಹೇಳ್ತಾರೆ. ಯಾಕಂದರೆ ಚರತೀತು ಧರ್ಮ ಎನ್ನುವಂತಹದ್ದು ಸೂತ್ರ ಹೇಳುತ್ತದೆ. ಹಾಗಾಗಿ ಯೋಗ್ಯವಾದ ಆಚರಣೆಗಳೇನಿದೆಯಲ್ಲ ಅದನ್ನು ಧರ್ಮ ಎನ್ನುವಂತಹ ಮಾತನ್ನು ಹೇಳ್ತಾ ಬರುತ್ತೆ. ಹಾಗಾಗಿ ಇಂತಹ ಧರ್ಮವನ್ನು ಆಚರಣೆಯನ್ನು ಮಾಡ್ತಾ 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 ಆತ್ಮವಿಶ್ವಾಸವನ್ನು ಮುಡಿಸ್ಕೊಳ್ಳೋದಿದೆಯಲ್ಲ ಅದನ್ನು ಭೀಮ ಅಂತ ಹೇಳ್ತಾರೆ. ಆತ್ಮವಿಶ್ವಾಸ ತನಗೆ ಬಂದ ಮೇಲೆ ಜೀವನವನ್ನು ಗೆಲ್ಲಬಹುದಲ್ಲ. ಯಾಕಂದರೆ ಬೇಕಾದಷ್ಟು ಜೀವನದಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಗಳನ್ನು ಎದುರಿಸುವಂತಹ ಶಕ್ತಿ ಬೇಕಲ್ಲ. ಆ ಸಮಸ್ಯೆಯನ್ನು ಎದುರಿಸುವಂತಹ ಶಕ್ತಿ ಬರೋದು ಯಾವುದರಿಂದ ಅಂತ ಹೇಳಿದ್ರೆ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಹಾಗಾಗಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಬೇಕಾದ್ರೆ ಧರ್ಮದ ಆಚರಣೆಯನ್ನು ಮಾಡಬೇಕು. ಧರ್ಮದ ಆಚರಣೆಯನ್ನು ಮಾಡಬೇಕಾದ್ರೆ ಒಳ್ಳೆಯ ವಿಚಾರವನ್ನು ಕೇಳಬೇಕು ಎನ್ನುವಂತಹದ್ದನ್ನು. ಹಾಗೆ ಆತ್ಮವಿಶ್ವಾಸವನ್ನು ಮೂಡಿಸಿಕೊಂಡು ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಯಾರು ಜಯಿಸ್ತಾರೆ ಆಗ ಅವನೇನಾಗ್ತಾ ಬರ್ತಾನೆ ಅಂದರೆ ಅರ್ಜುನನಾಗ್ತಾ ಬರ್ತಾನೆ ಎನ್ನುವಂತಹದ್ದು. ಆಮೇಲೆ ಕುಲ 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 ಎಂದು ಕುಲ ಯಾವುದಯ್ಯ ಎನ್ನುವಂತಹ ಮಾತನ್ನು ದಾಸರು ಹೇಳಿದರೆ ಇವನಾರವ ಇವನಾರವ ಎನ್ನುವಂತಹ ಮಾತನ್ನು ಅಣ್ಣ ಬಸವಣ್ಣರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಎಲ್ಲ ಕುಲಗಳು ಒಂದೇ, ಎಲ್ಲ ಜನಾಂಗವು ಒಂದೇ, ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರು, ಉದಾರ ಚರಿತಾನ ಮುಸದೈವ ಕುಟುಂಬಕಂ ಎನ್ನುವಂತಹ ಮಾತನ್ನು ನಾವು ತೆಗೆದುಕೊಂಡಾಗ ಬ್ರಹ್ಮಾಂಡದಲ್ಲಿರುವಂತಹವರು ನಾವೆಲ್ಲರೂ ಕೂಡ ಒಂದೇ ಎನ್ನುವಂತಹ ಭಾವ ಬರಬೇಕು. ಕುಲ ಇಲ್ಲದವನಾಗಬೇಕಂತ. ಆಮೇಲೆ ಸಹದೇವ, ಯಾರು ಆ ರೀತಿಯಾಗಿ ನಡ್ಕೊತ ಬರ್ತಾರೆ ಅವನನ್ನು ದೇವ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಮನುಷ್ಯನಿಗೆ ಮುಖ್ಯವಾಗಿ ಜೀವನದಲ್ಲಿ ಸಾಧನೆ ಆಗಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಉತ್ತಮವಾದಂತಹ ಉಪದೇಶ, ಉತ್ತಮವಾದಂತಹ ಆಚರಣೆ, ಆತ್ಮಶಕ್ತಿಯನ್ನು ಮೂಡಿಸುವಂತಹ ಕ್ರಿಯೆ, ಅದರ ಮೂಲಕವಾಗಿ ಜೀವನವನ್ನು ಜಯಿಸುವಂತಹ ಬದುಕು, ಆಮೇಲೆ ಎಲ್ಲರಲ್ಲಿಯೂ ಒಂದಾಗಿ ಬೆರೆಯುವಂತಹ ಭಾವ, ಆಮೇಲೆ ದೈವತ್ವವನ್ನು ಕಾಣುವಂತಹ ಸ್ಥಿತಿ, ಇದನ್ನು ಅನುಭವಿಸಬೇಕಾಗಿದೆ ನಮ್ಮೆಲ್ಲರ ಮೂಲವಾದಂತಹ ಆದ್ಯ ಕರ್ತವ್ಯವಲ್ವಾ. ಅದಕ್ಕೆ ಅಣ್ಣ ಬಸವಣ್ಣರು ಹೇಳ್ತಾರೆ, ಉತ್ತಮವಾದಂತಹ ಒಂದು ವಚನವನ್ನು ಹೇಳ್ತಾರೆ. ಏನು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನ್ನಲ್ಲದೆ ಮತ್ತಾರು ಇಲ್ಲವಯ್ಯ, ಕುಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ ಅಂತ ಹೇಳ್ತಾರೆ. ನೋಡಿ, ಈ ವಚನದಲ್ಲಿ ತಂದೆ ತಾಯಿ ಬಂಧು ಬಳಗ ಪರಮಾತ್ಮ ಅಂತ ಹೇಳಿದರೆ ಸಾಕಾಗಿತ್ತು. ಆದರೆ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಅವರು. ಏನು? ಹಾಲಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ ಎನ್ನುವಂತಹ ಮಾತನ್ನು ಹೇಳ್ತಾರೆ. ನಮ್ಮ ರಾಜ್ಕುಮಾರ್ ಅವರು ರಾಘವೇಂದ್ರನ ಸ್ತುತಿ ಮಾಡಬೇಕಾದ್ರೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಯಾಕೆ ಈ ಮಾತನ್ನು ಇಲ್ಲಿ ಹಾಲಲ್ಲಾದರೂ ಎದ್ದು ನೀರಲ್ಲಾದರೂ ಎದ್ದು ನಿಮ್ಮ ಧರ್ಮ ಅಂತ ಹೇಳ್ತಾರೆ ಅನ್ನೋದಾದರೆ ನಾವೆಲ್ಲರೂ ಗಮನಿಸಬೇಕು. ನಾವು ಮಾಡುವ ಧರ್ಮ ಅಂದರೆ ಕ್ರಿಯೆ ನಮ್ಮನ್ನು ಹಾಲಲ್ಲಾದರೂ ಎದ್ದದ್ದು, ನೀರಲ್ಲಾದರೂ ಎದ್ದದ್ದು. ಇದು ಹೀಗೆ ಹೇಳಿದ್ರೆ ಬೇಗ ನಿಮಗೆ ಅರ್ಥ ಆಗೋದಿಲ್ಲ. ಒಂದು ಉದಾಹರಣೆಯನ್ನು ಕೊಟ್ಟರೆ ಬೇಗ ಅರ್ಥ ಆಗುತ್ತೆ. ಒಬ್ಬ ಡಾಕ್ಟ್ರ್ ಇರ್ತಾನೆ. ಡಾಕ್ಟ್ರು ಉತ್ತಮವಾದಂತಹ ಔಷಧಿಯನ್ನು ಕೊಟ್ಟು ರೋಗಿಯನ್ನು ಕಾಪಾಡಿದರೆ ಅವನ ಜೀವನ ಹಾಲಲ್ಲದ್ದು. ಸರಿಯಾದ ರೀತಿಯಲ್ಲಿ ಔಷಧಿಯನ್ನು ಕೊಡದೇನೆ ಅವನೇನಾರು ಪೇಷಂಟ್ ಹೋದರೆ ಆಪ್ರೇಷನ್ ಸಕ್ಸಸ್, ಪೇಷಂಟ್ ಈಸ್ ಗಾನ್ ಅಂತಾರೆ. ಹಾಗಾದರೆ ನೀರಲ್ಲದ್ದು ಅಲ್ವಾ? ಲಕ್ಷಾಂತರ ರೂಪಾಯಿನ ಹಾಕಿ ಜೀವನ ಇಲ್ಲ ಅಂತಂದಾಗ ಎಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಒಬ್ಬ ವೈದ್ಯನಿಗೆ ಅವನ ಧರ್ಮ ಏನಪ್ಪ ಅಂತ ಹೇಳಿದ್ರೆ ಉತ್ತಮವಾದ ಔಷಧಿಯನ್ನು ಕೊಟ್ಟು ರೋಗಿಯನ್ನು ಕಾಪಾಡೋದೇ ಅವನ ಧರ್ಮ. ಹಾಗಾಗಿ ಸರಿಯಾಗಿ ಮಾಡಿದರೆ ಹಾಲಲ್ಲದ್ದು, ಸರಿಯಾಗಿ ಮಾಡದೇ ಇದ್ದರೆ ನೀರಲ್ಲದ್ದು ಎನ್ನುವಂತಹದ್ದನ್ನು. ಆದರೆ ಎಲ್ಲದಕ್ಕೂ ಕೂಡ ಯಾವಬೇಕು? ಭಗವಂತನ ಕೃಪೆ ಇರಬೇಕು ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅಸಹಾಯ ಪುಮಾನೇಕ ಕಾರ್ಯಾಂತಂ ನಾದಿಗಚ್ಚತಿ ಕೃಷೇಣಾಪಿ ವಿನಿರ್ಮುಕ್ತವು ತಂಡೋಲೋನ ಪ್ರಲೋಹತೆ ಎನ್ನುವಂತಹ ಸುಭಾಷಿತಗಾರರು ಹೇಳ್ತಾರೆ. ಒಂದು ಅಕ್ಕಿ ತಾನಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದಕ್ಕೆ ಒಂದು ಕವಚ ಬೇಕು, ಅಂದರೆ ಗೊಳಲು ಬೇಕು, ಭತ್ತದ ಕವಚ ಇರಬೇಕು ಎನ್ನುವಂತಹದ್ದನ್ನು. ಆ ಕವಚ ಇದ್ದರೆ ಮಾತ್ರ ಅಕ್ಕಿ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ಹಾಗೆ ಒಬ್ಬ ವ್ಯಕ್ತಿ ತಾನು ಸಾಧನೆ ಮಾಡಬೇಕಾದ್ರೆ ಒಂದು ಪರಿವಾರದ ಸಹಕಾರ ಬೇಕು ಎನ್ನುವಂತಹ ಮಾತನ್ನು ಅಲ್ಲಿ ಅವರೆಲ್ಲರನ್ನೂ ಕೂಡ ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಬಂಧುಗಳಾಗಿ ತಿಳ್ಕೊಳ್ಬೇಕಂತ. ಆಮೇಲೆ ತಾನು ಯಾರ್ಯಾರಿಗೆ ಔಷಧೋಪಚಾರವನ್ನು ಮಾಡಿರ್ತಾನೆ ಅವರೆಲ್ಲರೂ ಯಾರಪ್ಪ ಅಂತ ಹೇಳಿದ್ರೆ ಬಳಗ ಆಗ್ತಾ ಬರ್ತಾನೆ. ಹಾಗಾಗಿ ಒಬ್ಬ ವೈದ್ಯನಿಗೆ ಜ್ಞಾನ ಇರಬೇಕು, ಜ್ಞಾನದಿಂದ ಅವನು ಕ್ರಿಯೆಯನ್ನು ಮಾಡಬೇಕು,
ಪರಿವಾರದೊಂದಿಗೆ ಸಹಕಾರವನ್ನು ಪಡಿಬೇಕು. ತನ್ನ ಪೇಷಂಟ್ಗಳಿಗೆ ಔಷಧೋಪಚಾರವನ್ನು ಮಾಡ್ತಾ ಯಶಸ್ಸನ್ನು ಗಳಿಸಬೇಕು. ಆಗ ಅವನ ಬದುಕೇನಾಗ್ತದೆ ಅಂತ ಹೇಳಿದ್ರೆ ಹಾಲಲ್ಲದ್ದು. ಇಡೀ ಕುಟುಂಬ ಎಲ್ಲ ಏನಾಗ್ತದೆ, ಒಂದು ಕುಟುಂಬ ಯಾವುದಪ್ಪ ಅಂದರೆ ಇಡೀ ಒಂದು ಪರಿವಾರವಾಗ್ತದೆ. ಹಾಗೆ ಈ ಬ್ರಹ್ಮಾಂಡದಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ನಾನು ಮಾಡುವ ಕೆಲಸ ಈ ಲೋಕಕ್ಕೆ ಉಪಯೋಗವಾಗ್ತಾ ಇದೆಯೋ, ನಾನು ಮಾಡೋ ಕೆಲಸ ಲೋಕಕ್ಕೆ ಉಪಯೋಗವಾಗ್ತಾ ಇಲ್ವೋ ಎನ್ನುವಂತಹ ಯೋಚನೆಯನ್ನು ಮಾಡಿದರೆ ನನ್ನ ಬದುಕು ಹೇಗಿದೆ, ನನ್ನ ಜೀವನ ಹೇಗಿದೆ, ನನ್ನ ಸಾರ್ಥಕತೆ ಏನು, ನನಗೆ ಯಾವ ಜ್ಞಾನ ಇದೆ, ನಾನು ಯಾವ ವೃತ್ತಿಯನ್ನು ಮಾಡ್ತಿದ್ದೇನೆ, ನನ್ನೊಂದಿಗೆ ಇರ್ತಕ್ಕಂಥವ್ರನ್ನ ಹೇಗೆ ನೋಡ್ಕೊಳ್ತಾ ಇದ್ದೇನೆ, ನನ್ನ ಆಶ್ರಯಿಸಿರ್ತಕ್ಕಂಥವ್ರಿಗೆ ಯಾವ ಸಹಕಾರವನ್ನು ಕೊಡ್ತಾ ಇದ್ದೇನೆ ಎನ್ನುವಂತಹ ಯೋಚನೆಯನ್ನು ಮಾಡಿದೇನೆ ಕಾರ್ಯಪ್ರವೃತ್ತರಾದರೆ ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇಂತಹ ಒಂದು ಮನಸ್ಥಿತಿಯನ್ನು ಹೊಂದ್ತಾ ಬರ್ತಾ ಇದ್ದಾರೆ. ಇದು ಕೂಡ ಶಿಸ್ತಿನ ಜೀವನ ಅಲ್ಲ. ಮನುಷ್ಯ ಶಿಸ್ತಿನಿಂದ ಬದುಕಿನಾಗ ಮಾತ್ರ ಎಲ್ಲರೂ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಆ ಶಿಸ್ತನ್ನು ಕಳ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಯಾರೂ ಕೂಡ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಣ್ಣ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ನೋಡಿ, ಒಬ್ಬ ರೈತನಾಗಿರ್ತಕ್ಕಂಥವನು ಭೂಮಿ ಮೇಲೆ ಬೆಳೆ ಬೆಳಿಬೇಕಾದ್ರೆ ಸಾಲು ಹೊಡೆದು ಆ ಸಾಲಿನಲ್ಲಿ ಏನು ಮಾಡ್ತಾನೆ, ಕಾಳುಗಳನ್ನು ಸಸಿಗಳನ್ನು ಬಿತ್ತಾನೆ. ಲೈನ್ನಲ್ಲಿ ಇದ್ದಂತಹ ಏನು ಉತ್ತಿರ್ತಾನೆ, ಆ ಮಾರ್ಗದಲ್ಲಿ ಇದ್ದಂತಹ ಕಾಳುಗಳು ಮತ್ತು ಸಸಿಗಳು ಅವು ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಮಾರ್ಗವನ್ನು ಬಿಟ್ಟು ಹೊರಗಡೆ ಬಂದಂತಹ ಕಾಳುಗಳಾಗಲಿ ಸಸ್ಯಗಳಾಗಲಿ ಏನಾಗ್ತವೆ, ಅವು ಹರಗುವಾಗ ಹಾಳಾಗಿ ಹೋಗ್ತವೆ. ಆಗ ಇಲ್ಲಿ ಸಾಲಿನಲ್ಲಿದ್ದಂತಹ ಕಾಳುಗಳಿಗೆ ಔಷಧೋಪಚಾರವಾಗುತ್ತೆ. ಔಷಧೋಪಚಾರವಾಗಿ ಸಮೃದ್ಧವಾಗಿ ಬೆಳೆಯನ್ನು ಬರ್ತವೆ. ಸಮೃದ್ಧವಾಗಿ ಬೆಳೆ ಎಂದು ಲೋಕಕ್ಕೆ ಅವೇನಾಗ್ತವೆ ಅಂದರೆ ಸಾರ್ಥಕತೆಯನ್ನು ಹೊಂದ್ತವೆ. ಒಂದು ಕಾಳು ಹೋಗಿ 1000 ಕಾಳು ಆಗುವಂಥ ಸ್ಥಿತಿ ಬರುತ್ತೆ. ಆದರೆ ಅದೇ ಹೊರಗಡೆ ಏನಾದರೂ ಕೂಡ ಆ ಕಾಳು ಬಿದ್ದರೆ ಅದು ಕಷದೊಳಗೆ ಹುಟ್ಟಿ ಕಷದೊಂದಿಗೆ ನಾಶವಾಗಿ ಹೋಗ್ತದೆ. ಹಾಗಾಗಿ ಜೀವನ ಹೇಗಿರಬೇಕು ಅಂತ ಹೇಳಿದ್ರೆ ಹೆಂಗೆಂಗೋ ಜೀವನ ಇರಬಾರ್ದು, ಶಿಸ್ತಿನಿಂದ ಜೀವನ ಇರಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಒಂದು ಕಾಳು 100 ಕಾಳು ಆಗಿ ಲೋಕಕ್ಕೆ ಸಮೃದ್ಧವಾದಂತಹ ಬೆಳೆಯನ್ನು ಕೊಡಬೇಕು ಅನ್ನೋದಾದರೆ ಅದು ಶಿಸ್ತಿನಿಂದ ಮಾತ್ರ ಬೆಳೆದಾಗ ಮಾತ್ರ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ತರುಣ ಸಮೂಹ ಇದೆ. ಇವತ್ತು ತರುಣ ಸಮೂಹ ಏನಾಗ್ತಾ ಇದೆ, ಇಡೀ ನಮ್ಮ ಭಾರತ ದೇಶದ ಭವ್ಯವಾದ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಇವತ್ತಿನ ಯುವಕರು ನಮ್ಮ ದೇಶದ ಭವ್ಯವಾದಂತಹ ಸಂಪತ್ತು. ಈ ಭವ್ಯವಾದಂತಹ ಸಂಪತ್ತಿಗೆ ಒಳಗೊಂಡಂತಹ ಯುವಕರೆಲ್ಲರೂ ಕೂಡ ಸ್ವಲ್ಪ ಯೋಚನೆಯನ್ನು ಮಾಡಿ, ನಿಮಗೋಸ್ಕರವಾಗಿ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ, ನಿಮಗೋಸ್ಕರವಾಗಿ ಒಬ್ಬ ಗುರುಗಳು ಎಷ್ಟು ವಿದ್ಯೆಯನ್ನು ದಾನವನ್ನು ಮಾಡಿರ್ತಾರೆ, ಒಬ್ಬ ರೈತನಾಗಿರ್ತಕ್ಕಂಥವನು ಎಷ್ಟು ಆಹಾರ ಧಾನ್ಯವನ್ನು ಬೆಳೆದು ನಿಮಗೋಸ್ಕರವಾಗಿ ಅರ್ಪಣವನ್ನು ಮಾಡ್ತಾ ಇದ್ದಾನೆ. ಎಷ್ಟೋ ವೈದ್ಯರು, ಎಷ್ಟೋ ಜನ ನಿಮಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಉಪಕರಣಗಳನ್ನು ಮಾಡಿ ಕೊಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನಿಮಗೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಯುವ ತರುಣರೇ, ನೀವೆಲ್ಲರೂ ಜಾಗೃತರಾಗಿ ನಮ್ಮ ಬದುಕು ಹೇಗೆ, ನಮ್ಮ ಜೀವನ ಹೇಗೆ, ನಾವು ಯಾವುದನ್ನು ಆಯ್ಕೆಯನ್ನು ಮಾಡ್ಕೊಳ್ತಿದ್ದೀವಿ, ನಮ್ಮ ಬದುಕನ್ನು ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಆ ದಿಕ್ಕು ಸರಿಯಾಗಿ ಇದೆಯೇ, ಸರಿಯಾಗಿ ಇಲ್ಲವೋ, ನನ್ನ ಪ್ರಯತ್ನ ಸರಿಯಾಗಿ ಇದೆಯೇ, ಸರಿಯಾಗಿ ಇಲ್ಲವೋ ಎನ್ನುವಂತಹ ಯೋಚನೆಗೆ ಒಳಗಾದಾಗ ಮಾತ್ರ ಈ ನಮ್ಮ ಭವ್ಯ ಭಾರತ ದೇಶ ಸಮೃದ್ಧವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಯೋಚನೆಯನ್ನು ಮಾಡಿ ನಾವೆಲ್ಲರೂ ಜೀವನವನ್ನು ಮಾಡುವಂತಹ ಕೆಲಸವನ್ನು ಮಾಡೋಣ. ಯಾಕೆಂದರೆ ಜೀವನ ಎನ್ನುವಂತಹದ್ದು ಬರೀ ಕೇವಲ ಅರಳಿ ಆರಿ ಹೋಗಬಾರ್ದು. ಹೂವು ಅರಳಿ ಅದು ಉದುರಿ ಹೋಗಬಾರ್ದು. ಕಾಯಿ ಆಗಬೇಕು, ಹಣ್ಣು ಆಗಬೇಕು, ಸುರಕ್ಷಿತವಾಗಿ ಜಗತ್ತನ್ನು ಸಾರ್ಥಕತೆಯನ್ನು ಗೊಳಿಸುವಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ಬರೀ ಹೂವಾಗಿ ಉದುರು ಹೋಗುವಂಥ ಕೆಲಸ ಆಗಬಾರ್ದು. ಆದರೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇಡೀ ಭಾರತದ ಭವಿಷ್ಯವೂ ಕೂಡ ಎಲ್ಲೋ ಒಂದು ಕಡೆಗೆ ಅಧಪ್ಪತನಕ್ಕೆ ಹೋಗುವಂಥ ಕೆಲಸ ಆಗ್ತದೆ. ಅಂತಹ ಅನೈತಿಕತೆಯಿಂದ, ಅಂತಹ ಅನಾಚಾರಗಳಿಂದ ಅದರಿಂದ ನಾವು ಮುಕ್ತರಾಗಿ ಸುಜ್ಞಾನದ ಮಾರ್ಗವನ್ನು ನಾವು ಪಡೆದಾಗ ನಾವು ಸಾರ್ಥಕವಾದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನೂ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬ್ರಹ್ಮಾಂಡದಲ್ಲಿರುವಂತಹ ಎಷ್ಟೋ ಗ್ರಹ ಉಪಗ್ರಹಗಳೆಲ್ಲವೂ ಕೂಡ ಲಕ್ಷಾಂತರ ವರ್ಷಗಳಿಂದ ತಮ್ಮ ಕಕ್ಷೆಯೊಳಗೇ ತಾವು ಸುತ್ತರಿದು ಎಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ದಾವೆ. ನೀವೆಲ್ಲರೂ ಅರ್ಥವನ್ನು ಮಾಡ್ಕೊಳ್ಳಿ. ಇವತ್ತು ಭೂಮಿ ಮೇಲೆ ಎಷ್ಟೊಂದು ಜೀವ ಜಗತ್ತು ವಾಸವನ್ನು ಮಾಡ್ತಾ ಇದೆ. ಈ ಭೂಮಿ ಇವೆಲ್ಲವನ್ನು ಸೇರಿಸಿಕೊಂಡು ಹೇಗೆ ತಾನು ತಿರುಗ್ತಾ ಇದ್ದರೂ ಕೂಡ ನಮ್ಮೆಲ್ಲರನ್ನು ಕಾಪಾಡಿಕೊಂಡು ಅನ್ನ, ಆಹಾರ, ನೀರು, ಬೆಳಕು, ಗಾಳಿ, ಬೆಳಕನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮಯ್ಯ ದಾನ, ನಿಮ್ಮಯ್ಯ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳೆನೆಂಬ ರಾಮನಾಥ ಎನ್ನುವಂತಹ ಮಾತನ್ನು ಏನು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಈ ಭೂಮಿ ಪರಮಾತ್ಮ ನಮಗೋಸ್ಕರವಾಗಿ ಕೊಟ್ಟಿದ್ದಾನೆ. ಇದನ್ನು ನಾವು ಉತ್ಕೃಷ್ಟವಾಗಿ
ಸಮೃದ್ಧವಾಗಿ ಇರಿಸುವಂಥ ಕೆಲಸವನ್ನು ನಾವು ಈ ಭೂಮಿ ತಾಯಿಗೂ ಕೂಡ ನಾವು ಮಾಡಬೇಕು. ಯಾಕೆಂದರೆ ತಾಯಿ ತನ್ನ ಗರ್ಭದಲ್ಲಿ 9 ತಿಂಗಳು ನಮ್ಮನ್ನು ಹೊತ್ತು ಭೂಮಿ ಮೇಲೆ ಬಿಡ್ತಾಳೆ. ಆದರೆ ಈ ಭೂಮಿ 90 ವರ್ಷಗಳ ಕಾಲ ನಮ್ಮನ್ನು ಸಾಕಿ ಸಲಹಿ ನಮ್ಮನ್ನು ಎಲ್ಲ ರೀತಿಯಾದಂತಹ ಪಾಲನೆ ಪೋಷಣೆಯನ್ನು ಮಾಡುವಂತಹ ಶಕ್ತಿ ಇದೆ. ಅದಕ್ಕೆ ಹೇಳ್ತಾರೆ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಶಿ ಎನ್ನುವಂತಹ ಮಾತನ್ನು ಹೇಳ್ತಾರೆ. ತನ್ನ ತಾಯಿಯ ಋಣವನ್ನು, ತನ್ನ ಪಿತೃ ಋಣವನ್ನು, ತನ್ನ ಸಮಾಜದ ಋಣವನ್ನು, ಈ ಭೂತಾಯಿಯ ಋಣವನ್ನು ಇವೆಲ್ಲವನ್ನು ಕೂಡ ನಾವು ಪಾಲನೆ ಮಾಡಲೇಬೇಕು. ದೈವದ ಋಣವನ್ನು ನಾವು ಪಾಲನೆ ಮಾಡಲೇಬೇಕಲ್ಲ. ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡಿ ನಾವು ನಮ್ಮ ಬದುಕಿನಲ್ಲಿ ಯಾವುದನ್ನು ನಾವು ಆಯ್ಕೆಯನ್ನು ಮಾಡ್ಕೊಳ್ಬೇಕು, ಯಾವುದನ್ನು ನಾವು ಆದರ್ಶವಾಗಿ ಇಟ್ಕೊಳ್ಬೇಕು, ನಮ್ಮ ಜೀವನವನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಬೇಕು ಎನ್ನುವಂತಹ ಯೋಚನೆಯನ್ನು ಮಾಡಿದಾಗ ಸ್ವಾಮಿ ವಿವೇಕಾನಂದರು ಹೇಳಿರಿ ಎದ್ದೇಳಿರಿ ಎನ್ನುವಂತಹ ಮಾತನ್ನು ಯಾಕೆ ಹೇಳಿದರು ಅಂತ ಹೇಳೋದಾದರೆ, ಇವತ್ತು ನಮ್ಮ ಭಾರತ ದೇಶವನ್ನು ಬರೀ ಕೇವಲ ಇನ್ನೊಬ್ಬರ ಗುಲಾಮಗಿರಿಯಲ್ಲಿ ಇಡೋದಲ್ಲ, ನಾವು ಸ್ವಾವಲಂಬಿಗಳಾಗಿ ಬದುಕೋಣ ಎನ್ನುವಂತಹ ಸಾರ್ಥಕತೆಯನ್ನು ಸಾರುವಂತಹ ಒಂದು ಧೀಮಂತ ವಾಕ್ಯವನ್ನು ಅವರು ನಮಗೆ ಕೊಟ್ಟು ಹೋಗಿದ್ದಾರೆ. ಇಂಥವರೆಲ್ಲರ ಜೀವನವೂ ಕೂಡ ನಮಗೆ ಆದರ್ಶವಾಗಬೇಕು. ಎಷ್ಟು ವರ್ಷ ನಾವು ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಬದುಕಿ ಬಾಳಿದಿವೆ ಎನ್ನುವಂತಹದ್ದು ಮುಖ್ಯ ಎನ್ನುವಂತಹದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂತಹ ಜೀವನ ನಮ್ಮೆಲ್ಲರದು ಆಗಲಿ. ಅದಕ್ಕೆ ಏನು ದಾರಿ ದೀಪವಾಗಿ ನಮಗೆ ಜ್ಞಾನ ನಿರಂತರವಾಗಿ ಬೆಳಗ್ತಾ ಇರಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳಿತನ್ನು ಬಯಸ್ತಾ ನಮ್ಮ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಶುಭಂ ಭೂಯಾತ್.